ವೀಕ್ಷಕರ, ಡೆವಿಲ್ ಸಿನಿಮಾ ರಿಲೀಸ್ ಆಗಿ 4 ದಿನಗಳ ಮುನ್ನುಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಚಿತ್ರಗಳು ಬರೋದು ಕಡಿಮೆ, ಒಳ್ಳೆ ಸಿನಿಮಾ ಬರಲ್ಲ, ಕನ್ನಡದ ಥಿಯೇಟರ್ ಬರಲ್ಲ, ಜನ ಬರಲ್ಲ ಸಿನಿಮಾಗಳಿಗೆ ಅನ್ನೋದು ಒಂದು ಸದ್ದು ಮಾಡ್ತಾ ಇತ್ತು. ಬಟ್ ಇವತ್ತು ಕುಟುಂಬ ಸಮೇತ ಅದು ವೃದ್ಧರು ಕೂಡ ಥಿಯೇಟರ್ ಬಂದಿದ್ದಾರೆ ದ ಡೆವಿಲ್ ಸಿನಿಮಾಗೆ. ಆ ಕುಟುಂಬರನ್ನ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರು ಸಿನಿಮಾ ಥಿಯೇಟರ್ ಬರಲ್ಲ ಅನ್ನೋದೊಂದು ಸುದ್ದಿ ಇರ್ತದೆ. ಬಟ್ ನೀವು ಜನರೇ ಬರಲ್ಲ ಅಂತ, ಬಟ್ ದ ಡೆವಿಲ್ ಮೂವಿಗೆ ಕುಟುಂಬ ಸಮೇತ ಬಂದಿದ್ದೀರಿ, ಏನು ಅನ್ಸುತ್ತೆ? ಅದೇ ಸರ್, ನಮಗೆ ದರ್ಶನ ಅಂದರೆ ತುಂಬ ಇಷ್ಟ. ಅವ್ರ ಮಾತು ಇಷ್ಟ, ಡ್ಯಾನ್ಸು ಇಷ್ಟ, ಸ್ಟೈಲು ಇಷ್ಟ, ಅವ್ರ ಮಕ್ಕಳದ್ದು ಕಲೆನೂ ಇದೆ ಇಷ್ಟ ನಮಗೆ. ಅದರಾಗಿ ಅವ್ರ ಫಿಲಮ್ ಬಂತು ಅಂದರೆ ಅವ್ರ ಫಿಲಮ್ ನೋಡಬೇಕು ಅಂತ ನಮ್ಮೆಲ್ರಿಗೂ ಅನಿಸ್ತಾ ಇರ್ತದೆ. ಅದಕ್ಕಾಗಿ ನಾವೆಲ್ಲ ಬಂದ್ಬಿಡ್ತೀವಿ. ಅವ್ರ ಫಿಲಮ್ ಅಂದರೆ ಸಖತ್ ಇಷ್ಟ ಸರ್ ನಮಗೆ. ಇತ್ತೀಚಿನ ದಿನಗಳಲ್ಲಿ ಕೆಲಸ ಒತ್ತಡ ಅನ್ನೋದು ಒಂದು ಇರುತ್ತೆ, ಅವೆಲ್ಲ ಇದ್ರೊಂದು ಸೈಡಿಗೆ ಇಟ್ಬಿಟ್ಟು ಬರ್ತಾ ಇರ್ತೀವಿ ನಾವು. ಕೆಲಸ ಸಾಯ ಗಂಟೆ ಕೆಲಸನೇ ಇರ್ತದೆ. ಬಟ್ ಇವತ್ತು ಅಜ್ಜಿ ಕರ್ಕೊಂಡು ಬಂದಿದ್ದೀವಿ. ಅಜ್ಜಿನ ಅಷ್ಟೇ, ಯಾವಾಗಲೂ ನೋಡಬೇಕು ಅಂತ ಅವ್ರಿಗೆ ಆಸೆ ಇರ್ತಾರೆ, ನೋಡಬೇಕು ಅಂತಾನೆ ಕರ್ಕೊಂಡು ಬಂದಿರೋದು ಅಜ್ಜಿನ. ನೋಡಲಿ ಅವರು ಚೆನ್ನಾಗಿರ್ಲಿ ಅಂತ ಅವ್ರ ಆಸೆ ಇದ್ದ. ಸಾಮಾನ್ಯವ್ರೆಲ್ಲ ಬಿಕ್ಕಿಂತ ಅವ್ರದ್ದೇ ಮಾತಾಡ್ತಿರ್ತಾರೆ ಮನೇಲಿ. ದರ್ಶನ್ ಅಂತ ಮಾತಾಡ್ತಿರ್ತಾರೆ. ದರ್ಶನ್ ಸರ್ ಬಗ್ಗೆ ಏನು ಹೇಳ್ತೀರಾ ಡೆವಿಲ್ ಸಿನಿಮಾ ಬಗ್ಗೆ? ಒಳ್ಳೆಯವನು, ಜೀವಕ್ಕೆ ಜೀವ ಕೊಡ್ತಾನೆ, ತುಂಬ ಒಳ್ಳೆಯವರು. ಅದು ಇಷ್ಟ ಅವನಿಗೆ. ಜನರೇ ಬೇರೆ ಸ್ಟಾರ್ಟ್ ಆಗ್ಬಿಡ್ತದೆ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗೆ ಜನ ಬರಲ್ಲ ಅನ್ನೋದು, ಕುಟುಂಬಕ್ಕೆ ಬರಲ್ಲ ಅನ್ನೋದು, ಕೌಟುಂಬಿಕ ಚಿತ್ರಗಳು ಬರ್ತಾರೆ ಅನ್ನೋದು, ಡೆವಿಲ್ ಸಿನಿಮಾ ಎಷ್ಟು ಮುಖ್ಯವಾಗಿದೆ? ನಮಗೆ ತುಂಬ ಮುಖ್ಯ ಸರ್. ಪ್ಲೀಸ್ ಹೋಗ್ಬಿಟ್ಟು ಬರ್ತೀನಿ ಸರ್, ಪ್ಲೀಸ್ ಸರ್. ಗೊತ್ತಿರಲಿಲ್ಲ ಸರ್ ಇಷ್ಟು ರಶ್ ಆಗುತ್ತೆ ಅಂತ. ನಾವು ಡೈಲಿ ರಶ್ ಇಲ್ಲಿ ಟೈಮ್ ಬಂದು ನೋಡ್ತೀವಿ. ಇವಾಗ ರಶ್ ಇದೆಯಲ್ಲ, ನಮಗೆ ಶಾಕ್ ಆಯಿತು ಇಷ್ಟೊಂದು ಜನ ಬಂದಿದ್ದಾರಂತ. ಚೆನ್ನಾಗಿ ಅನಿಸಿದೆ ಸರ್ ನೋಡೋಕ್ಕೆ. ಖುಷಿಯಾಗಿದೆ ಸರ್, ಎಲ್ಲ ಜಾಸ್ತಿ ಜನ ಇದಾರಲ್ಲ, ಖುಷಿಯಾಗಿದೆ ಅಷ್ಟೇ. ಅಂದರೆ ಎಲ್ಲ ಥರ ಗುಣ ಇಷ್ಟ ಸರ್. ಆದರೆ ಏನು ಮಾಡೋದು, ಇವಾಗ ಅವ್ರು ಇದರಲ್ಲಿದ್ದಾರೆ, ಬೇಜಾರಾಗ್ತಿದೆ ಅಷ್ಟೇ ಸರ್. ಅವರು ಇದ್ರೆ ಚೆನ್ನಾಗಿರುತ್ತೆ ಸರ್. ಇನ್ನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರ, ಡೆವಿಲ್ ಸಿನಿಮಾ ರಿಲೀಸ್ ಆಗಿ 4 ದಿನಗಳ ಮುನ್ನುಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಚಿತ್ರಗಳು ಬರೋದು ಕಡಿಮೆ, ಒಳ್ಳೆ ಸಿನಿಮಾ ಬರಲ್ಲ, ಕನ್ನಡದ ಥಿಯೇಟರ್ ಬರಲ್ಲ, ಜನ ಬರಲ್ಲ ಸಿನಿಮಾಗಳಿಗೆ ಅನ್ನೋದು ಒಂದು ಸದ್ದು ಮಾಡ್ತಾ ಇತ್ತು. ಬಟ್ ಇವತ್ತು ಕುಟುಂಬ ಸಮೇತ ಅದು ವೃದ್ಧರು ಕೂಡ ಥಿಯೇಟರ್ ಬಂದಿದ್ದಾರೆ ದ ಡೆವಿಲ್ ಸಿನಿಮಾಗೆ. ಆ ಕುಟುಂಬರನ್ನ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರು ಸಿನಿಮಾ ಥಿಯೇಟರ್ ಬರಲ್ಲ ಅನ್ನೋದೊಂದು ಸುದ್ದಿ ಇರ್ತದೆ. ಬಟ್ ನೀವು ಜನರೇ ಬರಲ್ಲ ಅಂತ, ಬಟ್ ದ ಡೆವಿಲ್ ಮೂವಿಗೆ ಕುಟುಂಬ ಸಮೇತ ಬಂದಿದ್ದೀರಿ, ಏನು ಅನ್ಸುತ್ತೆ? ಅದೇ ಸರ್, ನಮಗೆ ದರ್ಶನ ಅಂದರೆ ತುಂಬ ಇಷ್ಟ. ಅವ್ರ ಮಾತು ಇಷ್ಟ, ಡ್ಯಾನ್ಸು ಇಷ್ಟ, ಸ್ಟೈಲು ಇಷ್ಟ, ಅವ್ರ ಮಕ್ಕಳದ್ದು ಕಲೆನೂ ಇದೆ ಇಷ್ಟ ನಮಗೆ. ಅದರಾಗಿ ಅವ್ರ ಫಿಲಮ್ ಬಂತು ಅಂದರೆ ಅವ್ರ ಫಿಲಮ್ ನೋಡಬೇಕು ಅಂತ ನಮ್ಮೆಲ್ರಿಗೂ ಅನಿಸ್ತಾ ಇರ್ತದೆ. ಅದಕ್ಕಾಗಿ ನಾವೆಲ್ಲ ಬಂದ್ಬಿಡ್ತೀವಿ. ಅವ್ರ ಫಿಲಮ್ ಅಂದರೆ ಸಖತ್ ಇಷ್ಟ ಸರ್ ನಮಗೆ. ಇತ್ತೀಚಿನ ದಿನಗಳಲ್ಲಿ ಕೆಲಸ ಒತ್ತಡ ಅನ್ನೋದು ಒಂದು ಇರುತ್ತೆ, ಅವೆಲ್ಲ ಇದ್ರೊಂದು ಸೈಡಿಗೆ ಇಟ್ಬಿಟ್ಟು ಬರ್ತಾ ಇರ್ತೀವಿ ನಾವು. ಕೆಲಸ ಸಾಯ ಗಂಟೆ ಕೆಲಸನೇ ಇರ್ತದೆ. ಬಟ್ ಇವತ್ತು ಅಜ್ಜಿ ಕರ್ಕೊಂಡು ಬಂದಿದ್ದೀವಿ. ಅಜ್ಜಿನ ಅಷ್ಟೇ, ಯಾವಾಗಲೂ ನೋಡಬೇಕು ಅಂತ ಅವ್ರಿಗೆ ಆಸೆ ಇರ್ತಾರೆ, ನೋಡಬೇಕು ಅಂತಾನೆ ಕರ್ಕೊಂಡು ಬಂದಿರೋದು ಅಜ್ಜಿನ. ನೋಡಲಿ ಅವರು ಚೆನ್ನಾಗಿರ್ಲಿ ಅಂತ ಅವ್ರ ಆಸೆ ಇದ್ದ. ಸಾಮಾನ್ಯವ್ರೆಲ್ಲ ಬಿಕ್ಕಿಂತ ಅವ್ರದ್ದೇ ಮಾತಾಡ್ತಿರ್ತಾರೆ ಮನೇಲಿ. ದರ್ಶನ್ ಅಂತ ಮಾತಾಡ್ತಿರ್ತಾರೆ. ದರ್ಶನ್ ಸರ್ ಬಗ್ಗೆ ಏನು ಹೇಳ್ತೀರಾ ಡೆವಿಲ್ ಸಿನಿಮಾ ಬಗ್ಗೆ? ಒಳ್ಳೆಯವನು, ಜೀವಕ್ಕೆ ಜೀವ ಕೊಡ್ತಾನೆ, ತುಂಬ ಒಳ್ಳೆಯವರು. ಅದು ಇಷ್ಟ ಅವನಿಗೆ. ಜನರೇ ಬೇರೆ ಸ್ಟಾರ್ಟ್ ಆಗ್ಬಿಡ್ತದೆ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗೆ ಜನ ಬರಲ್ಲ ಅನ್ನೋದು, ಕುಟುಂಬಕ್ಕೆ ಬರಲ್ಲ ಅನ್ನೋದು, ಕೌಟುಂಬಿಕ ಚಿತ್ರಗಳು ಬರ್ತಾರೆ ಅನ್ನೋದು, ಡೆವಿಲ್ ಸಿನಿಮಾ ಎಷ್ಟು ಮುಖ್ಯವಾಗಿದೆ? ನಮಗೆ ತುಂಬ ಮುಖ್ಯ ಸರ್. ಪ್ಲೀಸ್ ಹೋಗ್ಬಿಟ್ಟು ಬರ್ತೀನಿ ಸರ್, ಪ್ಲೀಸ್ ಸರ್. ಗೊತ್ತಿರಲಿಲ್ಲ ಸರ್ ಇಷ್ಟು ರಶ್ ಆಗುತ್ತೆ ಅಂತ. ನಾವು ಡೈಲಿ ರಶ್ ಇಲ್ಲಿ ಟೈಮ್ ಬಂದು ನೋಡ್ತೀವಿ. ಇವಾಗ ರಶ್ ಇದೆಯಲ್ಲ, ನಮಗೆ ಶಾಕ್ ಆಯಿತು ಇಷ್ಟೊಂದು ಜನ ಬಂದಿದ್ದಾರಂತ. ಚೆನ್ನಾಗಿ ಅನಿಸಿದೆ ಸರ್ ನೋಡೋಕ್ಕೆ. ಖುಷಿಯಾಗಿದೆ ಸರ್, ಎಲ್ಲ ಜಾಸ್ತಿ ಜನ ಇದಾರಲ್ಲ, ಖುಷಿಯಾಗಿದೆ ಅಷ್ಟೇ. ಅಂದರೆ ಎಲ್ಲ ಥರ ಗುಣ ಇಷ್ಟ ಸರ್. ಆದರೆ ಏನು ಮಾಡೋದು, ಇವಾಗ ಅವ್ರು ಇದರಲ್ಲಿದ್ದಾರೆ, ಬೇಜಾರಾಗ್ತಿದೆ ಅಷ್ಟೇ ಸರ್. ಅವರು ಇದ್ರೆ ಚೆನ್ನಾಗಿರುತ್ತೆ ಸರ್. ಇನ್ನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.